ನಾವು ನೋಡುವಾಗ ನಾವು ಆರಾಧಿಸುವ ದೇವರು ತ್ರಯೇಕ ದೇವರಾಗಿದ್ದಾರೆ. ಈ ತ್ರಯೇಕತ್ವ ಎನ್ನುವಂಥದ್ದು ಬಹಳ ದೊಡ್ಡ ರಹಸ್ಯವಾಗಿದೆ. ಇಟ್ ಈಸ್ ಅ ಗ್ರೇಟ್ ಮಿಸ್ಟ್ರಿ. ಈಗ ನಾವು ತ್ರಯೇಕ ದೇವರು ಅಂತ ಹೇಳುವಾಗ 3 ದೇವರು ಅಲ್ಲ. ದರ್ ಇಸ್ ನೋ 3 ಗಾಡ್ಸ್, ಇಸ್ ಒಬ್ಬನೇ ದೇವರು. ಪವಿತ್ರಾತ್ಮನನ್ನು ನೀವು ಕಾಣುವುದಿಲ್ಲ, ಆದರೆ ಪವಿತ್ರಾತ್ಮನ ಕಾರ್ಯವನ್ನು, ಪವಿತ್ರಾತ್ಮನ ಪ್ರೆಸೆನ್ಸ್ ಅನ್ನು ನೀವು ಫೀಲ್ ಮಾಡ್ಬೋದು. ವಿ ಕ್ಯಾನ್ ಫೀಲ್ ದ ಪ್ರೆಸೆನ್ಸ್, ವಿ ಕ್ಯಾನ್ ನೋ ದ ಪ್ರೆಸೆನ್ಸ್ ಆಫ್ ದ ಹೋಲಿ ಸ್ಪಿರಿಟ್, ಬಟ್ ವಿ ಕ್ಯಾನ್ ನಾಟ್ ಸಿ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ಪವಿತ್ರಾತ್ಮನ ಹೃದಯದಲ್ಲಿ ಹಾಕಿದ ವಿಷಯ ಪವಿತ್ರಾತ್ಮನು ಯಾರು ಎಂಬುದಾಗಿ. ಹೂ ಈಸ್ ದ ಹೋಲಿ ಸ್ಪಿರಿಟ್. ನಾವು ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಫಾದರ್. ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಅದ್ಭುತನು, ಅತಿಶಯನು, ಮಹೋನ್ನತನಾದ ದೇವರು. ಅಪ್ಪ ತಂದೆ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಮುಂಜಾನೆ ವೇಳೆ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ ತಂದೆ ಸ್ವಾಮಿ. ನಿಮ್ಮ ವಾಕ್ಯವನ್ನು ಧ್ಯಾನಿಸಲಿಕ್ಕೋಸ್ಕರ ಬಂದಿದ್ದೇವೆ ಸ್ವಾಮಿ. ನೀವು ನಮ್ಮೊಂದಿಗೆ ಮಾತನಾಡಿ ರಾಜ. ನಿಮ್ಮ ಜೀವಳ ವಾಕ್ಯದ ಮೂಲಕ ಮಾತನಾಡಿ. ನಿಮ್ಮ ವಾಕ್ಯಗಳು ಕಾರ್ಯ ಸಾಧಕವಾದದ್ದು, ಇಬ್ಬಾಯಿ ಕತ್ತಿಗಿಂತ ರಥವಾದದ್ದು, ಪ್ರಾಣ ಆತ್ಮ ಕೀಳು ಮಜ್ಜೆಯನ್ನು ತೂರಿ ಹೋಗುವಂಥದ್ದು ಸ್ವಾಮಿ. ಕೇಳುವ ಹೃದಯದಲ್ಲಿ ಮಾತಾದ ಕಾರ್ಯ ಮಾಡಿ ಸ್ವಾಮಿ. ಪವಿತ್ರಾತ್ಮನ ಎಲ್ಲವನ್ನು ನೀವು ಹತೋಟಿಗೆ ತೆಗೆದುಕೊಳ್ಳಿ ಸ್ವಾಮಿ. ಮಾತನಾಡುವ ನನ್ನನ್ನು ಕೇಳಿಸುವ ಜನರನ್ನು ಆಳ್ವಿಕೆ ಮಾಡಿ ಅಪ್ಪ. ನಿಮ್ಮ ಚಿತ್ತ ನೆರವೇರಲಿ ಸ್ವಾಮಿ. ಅಪ್ಪ, ಪ್ರತಿಯೊಬ್ಬರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ಅವರ ಹೃದಯವನ್ನು ಸ್ಪರ್ಶಿಸಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ದೇವರೇ, ನಿಮ್ಮ ನಾಮ ಮಹಿಮೆ ಹೊಂದಲಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ತಂದೆ, ಆಮೆನ್. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ನಾನು ಆಗಲೇ ಹೇಳಿದಾಗೆ ದೇವರ ಹೃದಯದಲ್ಲಿ ಹಾಕಿದ ವಿಷಯ ಪವಿತ್ರಾತ್ಮನು ಯಾರು ಎಂಬುದಾಗಿ. ಸೊ ನಾವು ನೋಡುವಾಗ ನಾವು ಆರಾಧಿಸುವ ದೇವರು ತ್ರಯೇಕ ದೇವರಾಗಿದ್ದಾರೆ. ತಂದೆ, ಮಗ, ಪವಿತ್ರಾತ್ಮನು ಎಂಬುದಾಗಿ. ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನೆಂಬುದಾಗಿ. ಸೊ ಪವಿತ್ರಾತ್ಮನು ತ್ರಯೇಕತ್ವದಲ್ಲಿ ಬಹಳ ಸರಿಸಮಾನವಾಗಿರುವ ಒಬ್ಬ ವ್ಯಕ್ತಿಯಾಗಿದ್ದಾರೆ. ಸೊ ಪವಿತ್ರಾತ್ಮನು ದೇವರು. ಮೊದಲಿಗೆ ಪವಿತ್ರಾತ್ಮನು ಯಾರು ಅಂತ ನಾವು ಧ್ಯಾನಕ್ಕೆ ಹೋಗುವಾಗ ಪವಿತ್ರಾತ್ಮನು ದೇವರಾಗಿದ್ದಾರೆ. 2 ಕೊರಿಂಥ 3:17 ವಚನ. ಆ ಕರ್ತನು ದೇವರಾತ್ಮನೇ, ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ಎಂಬುದಾಗಿ. ಸೊ ನಾವು ದ ಲಾರ್ಡ್ ಈಸ್ ಸ್ಪಿರಿಟ್ ಎಂಬುದಾಗಿ. ಓಕೆ, ಸೊ ಇಲ್ಲಿ ನಾವು ನೋಡುವಾಗ ಆ ಕರ್ತನು ದೇವರಾತ್ಮನೇ ಎಂಬುದಾಗಿ. ಸೊ ಪವಿತ್ರಾತ್ಮನು ದೇವರಾಗಿದ್ದಾರೆ. ಸೊ ನಾವು ನೋಡುವಾಗ ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನು ತ್ರಯೇಕ ದೇವರು ಎಂಬುದಾಗಿ. ದೇ ಆರ್ ಈಕ್ವಲ್ ಇನ್ ಪೊಸಿಷನ್. ಸೊ ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮರು ಅವರು ಸ್ಥಾನಮಾನದಲ್ಲಿ, ಶಕ್ತಿಯಲ್ಲಿ, ಸಾಮರ್ಥ್ಯದಲ್ಲಿ, ಬಲದಲ್ಲಿ, ಪ್ರಭಾವದಲ್ಲಿ ಎಲ್ಲದರಲ್ಲಿಯೂ ಸರಿ ಸಮಾನನಾಗಿದ್ದಾರೆ. ಅವರಲ್ಲಿ ಈಕ್ವಾಲಿಟಿ ಇದೆ. ದೇ ಆರ್ ನಾಟ್ ಡಿಫ್ರೆಂಟ್. ಅವರಲ್ಲಿ ಯಾವುದೇ ರೀತಿಯ ಮೇಲೆ ಕೆಳಗೆ ಇಲ್ಲ. ಸೊ ಈಗ ನಾವು ತ್ರಯೇಕ ದೇವರು ಅಂತ ಹೇಳುವಾಗ 3 ದೇವರು ಅಲ್ಲ. ದರ್ ಇಸ್ ನೋ 3 ಗಾಡ್ಸ್, ಇಸ್ ಒಬ್ಬನೇ ದೇವರು. ಸೊ ನಾವು ಇದನ್ನು ಮೊದಲು ಹಾಗೆ ಗ್ರಹಿಸಿಕೊಳ್ಬೇಕು. ತ್ರಯೇಕ ದೇವರು ಅಂತ ಹೇಳುವಾಗ 3 ಒಬ್ಬರಲ್ಲಿ ಅಥವಾ ಒಬ್ಬರಲ್ಲಿ 3. ಸೊ ಒಬ್ಬರಲ್ಲಿ 3 ಕೂಡ, ಅಥವಾ 3ರಲ್ಲಿ ಅಥವಾ 3 ಕೂಡ ಒಬ್ಬರಾಗಿ. ಸೊ 3 in 1 or 1 in 3. ಈ ತ್ರಯೇಕತ್ವ ಎನ್ನುವಂಥದ್ದು ಬಹಳ ದೊಡ್ಡ ರಹಸ್ಯವಾಗಿದೆ. ಇಟ್ ಈಸ್ ಅ ಗ್ರೇಟ್ ಮಿಸ್ಟ್ರಿ. ಬಟ್ ನಾವು ದೇವರ ವಾಕ್ಯದಲ್ಲಿ ನಮಗೆ ಪವಿತ್ರ ಆತ್ಮನು ಎಷ್ಟು ದೇವರ ಅಜ್ಞಾನದ ಮೂಲಕ ರಿವೀಲ್ ಮಾಡ್ತಾರೋ, ನಮ್ಮ ಜ್ಞಾನದಲ್ಲಿ ರಿವೀಲ್ ಮಾಡ್ತಾರೋ, ಆ ಹಂತದಲ್ಲಿ ನಾವು ಇವತ್ತು ಧ್ಯಾನ ಮಾಡುವ. ಸೊ ನಾನು ಆಗಲೇ ಹೇಳಿದಾಗೆ ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರ ಆತ್ಮನು ಅಂತ ಹೇಳುವಾಗ 3 ದೇವರು ಅಲ್ಲ. ದರ್ ಇಸ್ ನೋ 3 ಗಾಡ್. ದೇ ಆರ್ ಲೈಕ್ 3 in 1 or 1 in 3. 3 ಕೂಡ ಒಬ್ಬರಲ್ಲಿ ಅಥವಾ ಒಬ್ಬರು 3 ಕೂಡ ಎಂಬುದಾಗಿ. ಸೊ ಇಲ್ಲಿ ನಾವು ಇನ್ನೂ ಬಹಳ ಅದ್ಭುತವಾದ ವಿಷಯ ನೋಡ್ಬೇಕಂತ ಹೇಳಿದ್ರೆ, ತಂದೆಯಾದ ದೇವರು ಆತನು ಪರಿಪೂರ್ಣವಾಗಿ ದೇವರಾಗಿದ್ದಾರೆ. ಮಗನಾದ ದೇವರು ಆತನು ಪರಿಪೂರ್ಣವಾಗಿ ದೇವರಾಗಿದ್ದಾರೆ. ಪವಿತ್ರಾತ್ಮನು ಆತನು ಪರಿಪೂರ್ಣವಾಗಿ ದೇವರಾಗಿದೆ. ಆರ್ ಯುನೀಕ್ಲಿ ಡಿಸ್ಟಿಂಕ್ಟ್ ಆ್ಯಂಡ್ ಡಿಫ್ರೆಂಟ್. ಅವರು ಪ್ರತ್ಯೇಕವಾಗಿ, ಅವರು ಸಂಪೂರ್ಣವಾಗಿ ವಿಭಿನ್ನವಾಗಿದ್ದಾರೆ. ಆದರೆ ಆ 3 ಕೂಡ ಒಂದೇ ಕಾರ್ಯ, ಒಂದೇ ಯೋಜನೆ, ಒಂದೇ ಆಲೋಚನೆಯೊಂದಿಗೆ ಚಲಿಸುವವರಾಗಿದ್ದಾರೆ. ಆದರೆ ಅವರಿಗೆ ಬೇರೆ ಬೇರೆ ವಿಭಿನ್ನವಾದ ಕಾರ್ಯಗಳಿದೆ.
ಸೊ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ನಾವು ನೋಡುವ ಆ ನಂತರ ಅದರ ವಿವರಣೆಯನ್ನು ಪಡೆದುಕೊಳ್ಳುವ. ಯೆಶಾಯ 34ನೇ ಅಧ್ಯಾಯದ 16ನೇ ವಚನ, ಅಲ್ಲಿ ನಾವು ಹೀಗೆ ಓದ್ತೇವೆ: ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದೂ ಇಲ್ಲದಿರುವುದು, ಎಲ್ಲವೂ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆ ಆಯ್ತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ ಎಂಬುದಾಗಿ. ಈಗ ನಾವು ನೋಡುವಾಗ ಯೆಹೋವನ ಶಾಸ್ತ್ರ ಅಂತ ಹೇಳಿದರೆ ದೇವರ ವಾಕ್ಯ, ದ ವರ್ಡ್ ಆಫ್ ಗಾಡ್. ಅಲ್ಲಿ ಹೇಳ್ತದೆ ಯೆಹೋವನ ಶಾಸ್ತ್ರವನ್ನು ಹುಡುಕಿ ಓದಿರಿ, ಅದು ದೇವರ ಬಾಯಿಂದ ಅಪ್ಪಣೆ ಆಯಿತು ಎಂಬುದಾಗಿ. ದೇವರ ವಾಕ್ಯ ದೇವರ ಬಾಯಿಂದ ಹೊರಗೆ ಬಂತು. ಅದನ್ನು ಯಾರು ಬರಮಾಡಿದ್ರು? ಪವಿತ್ರಾತ್ಮನೇ ಅದನ್ನು ಬರಮಾಡಿದನು ಎಂಬುದಾಗಿ. ಓಕೆ, ಇಲ್ಲಿ ನಾವು ನೋಡುವಾಗ ಇಲ್ಲಿ ನಾವು 3 ಸಂಗತಿಗಳನ್ನು ನಾವು ನೋಡ್ತೇವೆ. ದೇವರ ಬಾಯಿಂದ ಅಪ್ಪಣೆ ಆಯಿತು, ದೇವರ ಮಾತು ಹೊರಗೆ ಬಂತು, ಆ ಮಾತು ಪವಿತ್ರಾತ್ಮನ ಮೂಲಕ ಬಂತು ಎಂಬುದಾಗಿ. ಇಲ್ಲಿ ನೋಡುವಾಗ ದೇವರ ಬಾಯಿಂದ ಅಪ್ಪಣೆ ಆಯಿತು ಎಂದು ನೋಡುವಾಗ ತಂದೆಯಾದ ದೇವರು. ನಂತರ ನಾವು ನೋಡ್ತೇವೆ ದೇವರ ವಾಕ್ಯ ಹೊರಗೆ ಬಂತು, ಅಂದರೆ ಮಗನಾದ ದೇವರು, ದೇವರ ವಾಕ್ಯವೆಂಬಾತನು. ಮೂರನೇದಾಗಿ ದೇವರ ಆತ್ಮನೇ ಅದನ್ನು ಬರಮಾಡಿ. ದೇವರ ವಾಕ್ಯವನ್ನು ದೇವರ ಆತ್ಮನು ಬರಮಾಡುವಂಥದ್ದು. ಇಲ್ಲಿ ನಾವು ನೋಡುವಾಗ ಇಲ್ಲಿ ಸೋರ್ಸ್ ಅಂದರೆ ಮಾತನಾಡುವ ಆತನು ತಂದೆಯಾದ ದೇವರು, ಮಾತನಾಡುವ ಮಾತು ಮಗನಾದ ದೇವರು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನು, ಆತನು ವಾಕ್ಯವೆಂಬ ಆತನು ದೇವರ ಮಾತಾಗಿದ್ದಾರೆ. ನಾವು ಯೋಹಾನ 1ನೇ ಅಧ್ಯಾಯದ 1ನೇ ವಚನ ಮತ್ತು 14ನೇ ವಚನ ಓದುವ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದನು ಎಂಬುದಾಗಿ. ದೇವರ ವಾಕ್ಯ ಒಬ್ಬ ವ್ಯಕ್ತಿ, ಆತನ ಹೆಸರು ಯೇಸು. ಅಲ್ಲಿ ನೋಡ್ತೀವಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಎಂಬುದಾಗಿ. 14ನೇ ವಚನವನ್ನು ನೋಡುವಾಗ ಆ ವಾಕ್ಯವೆಂಬ ಆತನು ನರವತ್ತರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ವಾಕ್ಯವೆಂಬ ಆತನು, ದೇವರ ವಾಕ್ಯವೆಂಬ ಆತನು, ಆತನು ದೇವರ ಬಳಿಯಲ್ಲಿದ್ದನು, ಪರಲೋಕದಲ್ಲಿದ್ದನು. ಆತನು ಭೂಮಿಯಲ್ಲಿ ನರವಾತರ ಎತ್ತಿದನು. ಆತನು ಭೂಮಿಯಲ್ಲಿ ನರವಾತರ ಎತ್ತಿದಾಗ ಆತನ ಹೆಸರು ಯೇಸು ಎಂಬುದಾಗಿ ಕೊಡಲ್ಪಟ್ಟಿತು. ಇಲ್ಲಿ ನಾವು ನೋಡುವಾಗ ದೇವರು ತಂದೆಯಾದ ದೇವರು ಎಂಬುದಾಗಿ ಕರೆಯಲ್ಪಟ್ಟದ್ದು ಯಾವಾಗ ವಾಕ್ಯವೆಂಬಾತನು ಭೂಮಿಯಲ್ಲಿ ನರವಾತರ ಎತ್ತಿದ್ನೋ, ಯೇಸು ಎಂಬ ಹೆಸರನ್ನು ಪಡೆದುಕೊಂಡನು, ಆಗ ದೇವರು ತಂದೆಯಾದ ದೇವರು ಆದರು. ಆ ವಾಕ್ಯವೆಂಬಾತನು ಪವಿತ್ರಾತ್ಮನ ಮೂಲಕ ಉಂಟಾಗುತ್ತೆ. ಆ ಪವಿತ್ರಾತ್ಮ ದೇವರ ವಾಕ್ಯವನ್ನು ಉಂಟು ಮಾಡಿದ್ದು, ಉತ್ಪತ್ತಿ ಮಾಡಿದ್ದು ಎಂಬುದಾಗಿ. ಇಲ್ಲಿ ನಾವು ನೋಡುವಾಗ ದೇವರು, ದೇವರ ವಾಕ್ಯ, ದೇವರ ಆತ್ಮನು. ದೇವರು ತಂದೆಯಾದ ದೇವರು, ವಾಕ್ಯವೆಂಬ ಆತನು ಯೇಸು ಕ್ರಿಸ್ತನು, ಮಗನಾದ ದೇವರು. ಅಲ್ಲಿ ನೋಡುವಾಗ ದೇವರ ಆತ್ಮನು ಅಂತ ಹೇಳಿದರೆ ಪವಿತ್ರಾತ್ಮನು ಎಂಬುದಾಗಿ. ವಾಕ್ಯವೆಂಬ ಆತನು ಭೂಮಿಯಲ್ಲಿ ನರವಾತರ ಎತ್ತಿದನು, ಆಗ ಆತನಿಗೆ ಯೇಸು ಎಂಬ ಹೆಸರನ್ನು ಕೊಡಲ್ಪಟ್ಟಿತು. ಈಗ ನಾವು ಈ ಉದಾಹರಣೆಯನ್ನು, ದೇವರ ತ್ರಯೇಕತ್ವವನ್ನು ನಾವು ಇನ್ನೊಂದು ಉದಾಹರಣೆಯಲ್ಲಿ ನೋಡುವ. ಇದು ಖಾಲಿ ಇಲಿಸ್ಟ್ರೇಷನ್ಗೆ ಮಾತ್ರ, ನಿಮಗೆ ಅರ್ಥೈಸಿಕೊಳ್ಳಲಿಕ್ಕೆ ಉದಾಹರಣೆಗೋಸ್ಕರ ಸೂರ್ಯದ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ. ಈಗ ನೀವು ಸೂರ್ಯವನ್ನು ನೋಡ್ತಾ ಇರುವಾಗ ಅಲ್ಲಿ ಒಂದು ಸೂರ್ಯನ ಆಕಾರ, ಸೂರ್ಯನ ಸ್ಟ್ರಕ್ಚರ್ ಇದೆ. ನಂತರ ನಮಗೆ ಬೆಳಕು ಕಾಣ್ತದೆ. ಆಮೇಲೆ ನಾವು ನೋಡ್ತೇವೆ ಅಲ್ಲಿಂದ ಶಾಖ ಬರ್ತದೆ, ಹೀಟ್ ಬರ್ತದೆ. ದರ್ ಇಸ್ ಅ ಬಾಡಿ ಆಫ್ ಸನ್ ಆ್ಯಂಡ್ ದರ್ ಇಸ್ ಅ ಲೈಟ್ ಆ್ಯಂಡ್ ದರ್ ಇಸ್ ಅ ಹೀಟ್ ಕಮ್ಮಿಂಗ್ ಫ್ರಮ್ ದ ಸನ್. ಈ 3 ಸಂಗತಿಗಳನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವಾಗ ಸೂರ್ಯನ ನಾವು ನೋಡ್ತಾ ಇರುವಾಗ ನಮಗೆ ಸೂರ್ಯದ ಸ್ಟ್ರಕ್ಚರ್ ಆ್ಯಕ್ಚುಲಿ ಕಾಣೋದಿಲ್ಲ, ಅದರ ಮೈ ಕಾಣೋದಿಲ್ಲ. ನಮಗೆ ಖಾಲಿ ಒಂದು ಬೆಳಕಿನ ಉಂಡೆ ಕಾಣ್ತದೆ. ಖಾಲಿ ಹೇಗೆ ನೋಡಿದ್ರು ಕೂಡ ಬೆಳಕು ಮಾತ್ರ ಕಾಣೋದು, ಬೆಳಕಿನ ಉಂಡೆ ಮಾತ್ರ ಕಾಣ್ತದೆ ನೀವು ಸೂರ್ಯನನ್ನು ನೋಡಲಿಕ್ಕೆ ಹೋಗುವಾಗ. ಆ್ಯಂಡ್ ದೆನ್ ಶಾಖ ನಿಮಗೆ ಕಣ್ಣಿಗೆ ಕಾಣಿಸುವುದಿಲ್ಲ, ಅದು ಅನುಭವಕ್ಕೆ ಬರ್ತದೆ. ಯು ಕ್ಯಾನ್ ಫೀಲ್ ದ ಹೀಟ್. ಅದೇ ರೀತಿಯಲ್ಲಿ ಇದನ್ನು ನಾವು ತ್ರಯೇಕತೆಗೆ ತೆಗೆದುಕೊಳ್ಳುವಾಗ ತಂದೆಯಾದ ದೇವರು ಅಂತ ಹೇಳುವಾಗ ಈಸ್ ಅ ಸೋರ್ಸ್. ಆಮೇಲೆ ಯೇಸು ಕ್ರಿಸ್ತನು ಅಂತ ಹೇಳುವಾಗ ಆ ಬೆಳಕಾಗಿದ್ದಾರೆ. ಹೇಗೆ ನೀವು ಆ ಸೂರ್ಯವನ್ನು ನೋಡುವಾಗ ನಿಮಗೆ ಅದರ ಬಾಡಿ ಕಾಣುವುದಿಲ್ಲವೋ, ನಿಮಗೆ ಕೇವಲ ಬೆಳಕಿನ ಉಂಡೆ ಮಾತ್ರ ಕಾಣ್ತದೆ, ಅದೇ ರೀತಿಯಲ್ಲಿ ತಂದೆಯಾದ ದೇವರನ್ನು ಯಾರು ಎಂದು ಕಾಣಲು ಸಾಧ್ಯ ಇಲ್ಲ ಎಂಬುದಾಗಿ ಸತ್ಯವಾದ ಹೇಳ್ತದೆ. ಯೇಸು ಕ್ರಿಸ್ತನು ತಂದೆಯಾದ ದೇವರ ಆತನು ಪ್ರತಿರೂಪವಾಗಿದ್ದಾನೆ. ಈಸ್ ಅ ಎಕ್ಸ್ಪ್ರೆಸ್ ಇಮೇಜ್ ಆಫ್ ಹೂ ಗಾಡ್ ಈಸ್. ದೇವರು ಯಾರು ಎಂಬ ಪ್ರಕಟಣೆಯಾಗಿದ್ದಾರೆ. ಯಾರು ಯೇಸುವನ್ನು ನೋಡಿದ್ದಾರೋ ಅವರು ದೇವರನ್ನು ನೋಡಿದ್ದಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ದೆನ್ ನಾವು ನೋಡ್ತೇವೆ ಅಲ್ಲಿಂದ ಬರುವ ಶಾಖ, ಹೀಟ್ ನಮಗೆ ಕಾಣುವುದಿಲ್ಲ, ಅದು ಅನುಭವಕ್ಕೆ ಬರ್ತದೆ. ಅದು ಪವಿತ್ರಾತ್ಮನಿಗೆ ಹೋಲಿಕೆ ಆಗಿದೆ. ಪವಿತ್ರಾತ್ಮನನ್ನು ನೀವು ಕಾಣುವುದಿಲ್ಲ, ಆದರೆ ಪವಿತ್ರಾತ್ಮನ ಕಾರ್ಯವನ್ನು, ಪವಿತ್ರಾತ್ಮನ ಪ್ರೆಸೆನ್ಸನ್ನು ನೀವು ಫೀಲ್ ಮಾಡ್ಬೋದು.
We can feel the presence, we can know the presence of the Holy Spirit, but we cannot see the Holy Spirit. ಪವಿತ್ರಾತ್ಮನನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಸೊ ಇಲ್ಲಿ ನಾವು ನೋಡಿದ್ದೇವೆ, ಸೂರ್ಯ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳುವಾಗ ಸೂರ್ಯದ ಸ್ಟ್ರಕ್ಚರ್, ಸೂರ್ಯದ ಬಾಡಿ, ಆಮೇಲೆ ಬೆಳಕು, ಆಮೇಲೆ ಶಾಖ, ಹೇಗೆ ಅದು ಮೂರೂ ಕೂಡ ಒಂದರ ಎಂಟಿಟಿ ಆಗಿದೆಯೋ, ಆ ಮೂರೂ ಕೂಡ ಒಂದರ ಭಾಗಗಳಾಗಿದೆಯೋ, ಆ ಮೂರಕ್ಕೂ ಕೂಡ ಬೇರೆಯಾದ ಡಿಸ್ಟಿಂಕ್ಟ್ ಆದ ಯುನೀಕ್ ಆದ ಕ್ಯಾರೆಕ್ಟರ್ ಇದೆಯೋ, ಆ ಮೂರೂ ಕೂಡ ಒಂದನ್ನೇ ರೆಪ್ರೆಸೆಂಟ್ ಮಾಡ್ತದೆ. ಇಲ್ಲಿ ನಾವು ನೋಡುವಾಗ ಆ ಮೂರು ಸಂಗತಿಗಳು ಕೂಡ ಒಂದಕ್ಕೆ ಸಂಬಂಧಪಟ್ಟಿದೆ, ಆದರೆ ಒಂದರಲ್ಲಿ ಮೂರು ಡಿಫ್ರೆಂಟ್ ಸಂಗತಿಗಳಿದೆ, ಮೂರು ಬೇರೆ ಬೇರೆಯಾದ ವಿಷಯಗಳಿದೆ, ಆ ಮೂರಕ್ಕೂ ಬೇರೆಯಾದ ಕ್ಯಾರೆಕ್ಟರ್ಗಳಿದೆ. ಹಲ್ಲೆಲೂಯಾ. ನಾವು ಇನ್ನೊಂದು ಎಕ್ಸಾಂಪಲ್ ಅಂತ ತೆಗೆದುಕೊಳ್ಳುವ, ನಮ್ಮನ್ನೇ ನಾವು ನೋಡುವಾಗ ನಮಗೆ ಶರೀರ ಇದೆ, ನಮಗೆ ಮನಸ್ಸು ಅಥವಾ ಪ್ರಾಣ ಇದೆ, ನಮಗೆ ಆತ್ಮ ಇದೆ. ಓಕೆ, ಸೊ ನಾವಿಲ್ಲಿ ನೋಡುವಾಗ ಬಾಡಿ, ಸೋಲ್ ಆ್ಯಂಡ್ ಸ್ಪಿರಿಟ್, ಶರೀರ, ಪ್ರಾಣ, ಆತ್ಮ. ಆದರೆ ನಾವು ಮೂರು ವ್ಯಕ್ತಿಗಳಲ್ಲ, ನಾವು ಒಬ್ಬರೇ ವ್ಯಕ್ತಿಯಾಗಿದ್ದೇವೆ. ಈಗ ನನ್ನ ಬಗ್ಗೆ ಹೇಳುವಾಗ ನಾನು ಒಬ್ಬನೇ ಚೇತನಾಗಿದ್ದೇನೆ, ಮೂರು ಚೇತನಲ್ಲ. ನನಗೆ ಶರೀರ ಇದೆ, ನನ್ನದೇ ಆದ ಶರೀರ ಇದೆ, ನನಗೆ ಮನಸ್ಸಿದೆ, ಪ್ರಾಣ ಇದೆ. ಸೊ ಮನಸ್ಸು, ಪ್ರಾಣ, ಸೋಲ್ ಅಂತ ಹೇಳಿದರೆ ಅದು ನಮ್ಮ ಆಲೋಚನೆ, ನಮ್ಮ ಭಾವನೆಗಳು, ನಮ್ಮ ಇಷ್ಟಗಳು, ನಮ್ಮ ಇಂಟಲೆಕ್ಟ್, ನಮ್ಮ ಚಿತ್ತ, ನಮ್ಮ ಭಾವನೆಗಳು ಅದರಲ್ಲಿ ಕೂಡಿಕೊಂಡಿವೆ. ನಂತರ ನಾವು ನೋಡುವೆ, ನಾವು ಆತ್ಮಸ್ವರೂಪರಾಗಿದೆ, ವಿ ಹ್ಯಾವ್ ಅ ಸ್ಪಿರಿಟ್. ಓಕೆ, ಸೊ ಅದರ ಅರ್ಥ ನಾನು ಮೂರು ಚೇತನಲ್ಲ, ಮೂರು ವ್ಯಕ್ತಿಗಳಲ್ಲ, ಒಬ್ಬನೇ ವ್ಯಕ್ತಿ. ಸೊ ಒಂದರಲ್ಲೇ ಆ ಮೂರು ಭಾಗಗಳು, ಮೂರು ಡಿಸ್ಟಿಂಕ್ಟ್ ಆಗಿರುವ, ಡಿಫ್ರೆಂಟ್ ಆಗಿರುವ ಭಾಗಗಳು. ಶರೀರಕ್ಕೆ ಅದರದ್ದೇ ಆದ ಕಾರ್ಯ ಇದೆ, ಮನಸ್ಸಿಗೆ ಅದರದ್ದೇ ಆದ ಕಾರ್ಯ ಇದೆ, ಆತ್ಮಕ್ಕೆ ಅದರದ್ದೇ ಆದ ಕಾರ್ಯ ಇದೆ. ಈಗ ಇಲ್ಲಿ ನೋಡುವಾಗ ಬಾಡಿ ಈಸ್ ಯುನೀಕ್ಲಿ ಡಿಫ್ರೆಂಟ್ ದೆನ್ ದ ಸೋಲ್, ಸೋಲ್ ಈಸ್ ಯುನೀಕ್ಲಿ ಡಿಫ್ರೆಂಟ್ ದೆನ್ ದ ಸ್ಪಿರಿಟ್, ಸ್ಪಿರಿಟ್ ಈಸ್ ಯುನೀಕ್ಲಿ ಡಿಫ್ರೆಂಟ್ ದೆನ್ ದ ಬಾಡಿ. ಶರೀರವು ಮನಸ್ಸು ಅಥವಾ ಪ್ರಾಣಕ್ಕಿಂತ ಅದು ಸಂಪೂರ್ಣವಾಗಿ ಭಿನ್ನವಾಗಿದೆ. ಮನಸ್ಸು, ಪ್ರಾಣ ಎನ್ನುವಂಥದ್ದು ಆತ್ಮಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಆತ್ಮ ಎನ್ನುವುದು ಶರೀರಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ. ಮೂರೂ ಕೂಡ ಭಿನ್ನವಾದ ಕಾರ್ಯಗಳನ್ನು ಹೊಂದಿಕೊಂಡಿದೆ, ಆದರೂ ಕೂಡ ಅವುಗಳು ಒಂದಕ್ಕೆ ಸಂಬಂಧಪಟ್ಟಿದೆ. ಸೊ ಒಂದರಲ್ಲೇ ಮೂರೂ ಕೂಡ ಒಂದಕ್ಕೆ ಸಂಬಂಧಪಟ್ಟದ್ದು. ಸೊ ತ್ರಯೇಕ ದೇವರು ಎನ್ನುವಾಗ ಎಕ್ಸಾಕ್ಟ್ಲಿ ಹಾಗೆ ಈ ಎರಡು ಇಲಿಸ್ಟ್ರೇಷನ್ಗಳನ್ನು ನಾನು ನೋಡುವಾಗ, ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನು. ದೇವರು, ದೇವರ ವಾಕ್ಯ, ಪವಿತ್ರಾತ್ಮನು. ಸೊ ದೇವರ ಬಾಯಿಂದ ಅಪ್ಪಣೆ ಆಯಿತು, ದೇವರ ವಾಕ್ಯ ಹೊರಗೆ ಬಂತು, ಅಂದರೆ ದೇವರ ಮಾತುಗಳು ಅಪ್ಪಣೆ ಆಯಿತು. ಆ ಮಾತುಗಳನ್ನು ಆತನ ಆತ್ಮನೇ, ಪವಿತ್ರಾತ್ಮನೇ ಬರಮಾಡಿದನು. ಈಗಾಗಲೇ ನಾವು ಯೆಶಾಯ 34:16 ಓದಿದ್ದೇವೆ. ಹಲ್ಲೆಲೂಯಾ. ಈಗ ನಾನು ಇಲ್ಲಿದ್ದೇನೆ, ನನ್ನ ಬಾಯಿಂದ ನನ್ನ ಸ್ವರವನ್ನು, ನನ್ನ ಮಾತುಗಳನ್ನು ನೀವು ಕೇಳ್ತಾ ಇದ್ದೀರಿ. ಆ ಮಾತುಗಳು ನನ್ನ ಆತ್ಮನ ಮೂಲಕ ಉಂಟಾಗಿ ಬಾಯಿಂದ ಹೊರಗೆ ಬರ್ತದೆ. ಹಲ್ಲೆಲೂಯಾ. ಸೊ ನಾನಿದ್ದೇನೆ, ನನ್ನ ಮಾತು ನೀವು ಕೇಳ್ತಾ ಇದ್ದೀರಿ, ಆ ಮಾತುಗಳನ್ನು ನನ್ನ ಆತ್ಮನು ಉಂಟು ಮಾಡಿ ನಿಮ್ಮ ಒಂದಿಗೆ ಮಾತನಾಡ್ತಿದ್ದಾರೆ, ಅದನ್ನು ನೀವು ಕೇಳಿಸ್ತಾ ಇದ್ದೀರಿ. ಹಲ್ಲೆಲೂಯಾ. ಸೊ ಪವಿತ್ರಾತ್ಮನು ಅಂತ ಹೇಳುವಾಗ, ಪವಿತ್ರಾತ್ಮನು ದೇವರ ಶ್ವಾಸವಾಗಿದ್ದಾನೆ. ಈಸ್ ದ ಬ್ರೆತ್ ಆಫ್ ಗಾಡ್. ಪವಿತ್ರಾತ್ಮನು ದೇವರ ಶ್ವಾಸವಾಗಿದ್ದಾನೆ. ಈಗ ನಮ್ಮ ಮಾತುಗಳು, ನಾನು ಈಗಲೇ ಹೇಳಿದಾಗೆ, ನನ್ನ ಮಾತುಗಳು ಹೇಗೆ ಜನರೇಟ್ ಆಗ್ತಾ ಇದೆ ಎಂಬುದಾಗಿ ನೋಡುವಾಗ, ನನ್ನ ಶ್ವಾಸ ಅದು ನನ್ನ ವೋಕಲ್ ಕಾರ್ಡ್ನಲ್ಲಿ ಪಾಸ್ ಆದಾಗ ಶಬ್ದ ಉಂಟಾಗ್ತಾ ಇದೆ. ನಿಮಗೆ ಉಸಿರಾಡದೆ ಮಾತನಾಡಲಿಕ್ಕೆ ಆಗುವುದಿಲ್ಲ. ಯಾವಾಗ ನಮ್ಮ ಶ್ವಾಸ, ನಾವು ತೆಗೆದುಕೊಂಡ ಶ್ವಾಸ ವೋಕಲ್ ಕಾರ್ಡ್ನಲ್ಲಿ ಪಾಸ್ ಆಗ್ತದೋ ಆಗ ಅಲ್ಲಿ ಶಬ್ದ ಉಂಟಾಗ್ತದೆ, ಸ್ವರ ಉಂಟಾಗ್ತದೆ, ಮಾತು ಉಂಟಾಗ್ತದೆ. ಎಕ್ಸಾಕ್ಟ್ಲಿ ಲೈಕ್ ದಟ್. ಹಾಗೆಯೇ ಪವಿತ್ರಾತ್ಮನು ಎನ್ನುವಾಗ ದೇವರ ಶ್ವಾಸವಾಗಿದ್ದಾರೆ. ಆ ಪವಿತ್ರಾತ್ಮನು ದೇವರಲ್ಲಿ ದೇವರ ಶಬ್ದವನ್ನು, ದೇವರ ವಾಕ್ಯವನ್ನು ಉಂಟು ಮಾಡ್ತಾನೆ. ಹಲ್ಲೆಲೂಯಾ. ಸೊ ಪವಿತ್ರಾತ್ಮ ದೇವರು ಅಂತ ಹೇಳುವಾಗ ಆತನ ತ್ರಯೇಕತ್ವದಲ್ಲಿ ಬಹಳ ಮುಖ್ಯವಾದ ಭಾಗವಾಗಿದ್ದಾರೆ. ತಂದೆಯಾದ ದೇವರು, ಮಗನಾದ ದೇವರು, ಪವಿತ್ರಾತ್ಮನು ಎಂಬುದಾಗಿ. ದೇ ಆರ್ ಈಕ್ವಲ್. ಅವರು ಎಲ್ಲದರಲ್ಲಿಯೂ ಶಕ್ತಿ, ಸಾಮರ್ಥ್ಯ, ಬಲ, ಪ್ರಭಾವಗಳಲ್ಲಿ ಈಕ್ವಲ್ ಆಗಿದ್ದಾರೆ. ದೇ ಆರ್ ಈಕ್ವಲ್ ಇನ್ ಎವ್ರಿಥಿಂಗ್. ಹಲ್ಲೆಲೂಯಾ. ಸೊ ಈ ವಾಕ್ಯ ಭಾಗದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ ಪವಿತ್ರಾತ್ಮನು ಯಾರು ಎಂಬುದಾಗಿ. ಮೊದಲಿಗೆ ಪವಿತ್ರಾತ್ಮನು ತ್ರಯೇಕತ್ವದಲ್ಲಿ ಬಹಳ ಮುಖ್ಯವಾದ ವ್ಯಕ್ತಿಯಾಗಿದ್ದಾರೆ. ಪವಿತ್ರಾತ್ಮನು ದೇವರಾಗಿದ್ದಾರೆ. ತಂದೆಯಾದ ದೇವರಿಗೆ ಅವರದೇ ಆದ ಕಾರ್ಯಗಳು, ಗುಣಗಳಿವೆ. ಮಗನಾದ ದೇವರಿಗೆ ಅವರದೇ ಆದ ಕಾರ್ಯಗಳು, ಗುಣಗಳಿವೆ. ಪವಿತ್ರಾತ್ಮನಿಗೆ ಅವರದೇ ಆದ ಕಾರ್ಯಗಳು, ಗುಣಗಳು ಇದೆ. ಬಟ್ ಅವರು ಮೂವರು ಕೂಡ
ಒಂದೇ ಯೋಚನೆಯೊಂದಿಗೆ ಅವರು ಚಲಿಸುವವರು. ಸೊ 3 ಕೂಡ ಒಬ್ಬರಲ್ಲಿ ಅಥವಾ ಒಬ್ಬರು ಮೂವರಾಗಿ, 3 in 1 or 1 in 3. ಹಲ್ಲೆಲೂಯಾ. 2 ಇಲಿಸ್ಟ್ರೇಷನ್ಗಳು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೂರ್ಯ ಹಾಗೂ ನಮ್ಮ ಅನ್ನೇ ನಾವು ಉದಾಹರಣೆಗೆ ತೆಗೆದುಕೊಂಡಿದ್ದೇವೆ. ಹಲ್ಲೆಲೂಯಾ. ಸೊ ಪವಿತ್ರಾತ್ಮನು ದೇವರಾಗಿದ್ದಾರೆ. ಹಲ್ಲೆಲೂಯಾ. ಸೊ ನಾವು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡುವ. ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ನೀವು ಒಳ್ಳೆಯ ದೇವರು, ಒಳ್ಳೆಯದೇ ಮಾಡುವ ದೇವರು, ಪ್ರೀತಿ ದಯೆ ಕರುಣೆ ತುಂಬಿರುವ ಆತನು. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಜೀವಳ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರಪ್ಪ. ತಂದೆ ಸ್ವಾಮಿ, ಈ ವಾಕ್ಯಗಳನ್ನು ಕೇಳಿಸಿಕೊಂಡ ಹೃದಯದಲ್ಲಿ ಮಹತ್ತಾದ ಕಾರ್ಯಗಳನ್ನು ಮಾಡಿ ನಿಮ್ಮನ್ನು ತಿಳಿಯುವಂತೆ, ನಿಮ್ಮನ್ನು ಅರಿಯುವಂತೆ ದೇವರೇ ಅವರಿಗೆ ಸಹಾಯ ಮಾಡಿರಿ. ಆತ್ಮಿಕ ಕಣ್ಣು, ಆತ್ಮಿಕ ಕಿವಿ ತೆರೆಯಲ್ಪಡಲಿ ಸ್ವಾಮಿ. ನಿಮ್ಮ ವಾಕ್ಯದ ಮರ್ಮಗಳನ್ನು ಸ್ವಾಮಿ ನಮ್ಮ ಇಹಲೋಕ ಜ್ಞಾನದಿಂದ ತಿಳಿಯಲು ಸಾಧ್ಯವಿಲ್ಲ ಸ್ವಾಮಿ. ಪವಿತ್ರಾತ್ಮ ನೀವು ತಾನೇ ಅವರ ಹೃದಯದಲ್ಲಿ ಅರಿವನ್ನು ಉಂಟು ಮಾಡಿರಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಸ್ವಸ್ಥತೆ ಬಿಡುಗಡೆಗಳನ್ನು ಮಾತನಾಡ್ತಾ ಇದ್ದಾನೆ ಸ್ವಾಮಿ. ಸಂದೇಶ ಕೇಳೋರು ಯಾವುದಾದ್ರೂ ಅನಾರೋಗ್ಯದ ಅದು ಹೋಗ್ತಿರೋದಾದ್ರೆ ಯೇಸುವಿನ ನಿಮ್ಮ ಅದ್ಭುತ ಹಸ್ತ ಅವರ ಮೇಲೆ ಬರಲಿ. ಸ್ವಸ್ಥತೆಯನ್ನು ಮಾತಾಡ್ತಿದ್ದೇನೆ, ಬಿಡುಗಡೆಯನ್ನು ನಿಮ್ಮ ಯೇಸುವ ರಕ್ತದಲ್ಲಿರುವ ಶಕ್ತಿ, ಗುಣಪಡಿಸುವ ಶಕ್ತಿ ಅವರ ಮೇಲೆ ಬರಲಿ ಸ್ವಾಮಿ. ಪವಿತ್ರಾತ್ಮನ ಅಭಿಷೇಕ ಇಳಿದು ಬರಲಿ, ಬೆಂಕಿ ಇಳಿದು ಬರಲಿ ಸ್ವಾಮಿ. ಸೈತಾನಿಟ್ಟರ ನೊಗಗಳು ಮುರಿಯಲ್ಪಡಲಪ್ಪ. ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳೆಯುವುದೇ ತಂದೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿರುವುದಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಅವರ ಜೀವಿತವನ್ನು ಆಶೀರ್ವದಿಸಿ. ಮೇ ಗಾಡ್ ಬ್ಲೆಸ್ ಯು.